ಮೊಬೈಲ್ ಅಡಿಕ್ಟ್ ಆಗಿರ್ತಾರೆ, ಟಿವಿ ನೋಡ್ತಿರ್ತಾರೆ. ಸೊ ಅದೆಲ್ಲ ಏನಾಗುತ್ತೆ, ನೆಗೆಟಿವ್ ಎನರ್ಜಿ. ಮಲಗಿದಾಗ ನಿದ್ದೆ ಬಂದ್ರೆ ಮಾತ್ರ ಆ ವ್ಯಕ್ತಿ ನಿದ್ದೆ ತುಂಬಾ ಹಾಳಾಗ್ತಿದೆ. ನಿದ್ದೆ ಹಾಳಾದಾಗ ಬೇರೆ ಕಾಯಿಲೆಗಳಿಗೆ ಈಗಿನ ಜನತೆ ಏನ್ ಮಾಡ್ತಿದೆ, ನಿದ್ದೆ ಬೇಕು ಅಂದಾಗ ನಿದ್ದೆ ಮಾತ್ರೆಗಳಿಗೆ ಮೊರೆ ಹೋಗ್ತದೆ. ಎಲ್ಲದಕ್ಕೂ ಕಾರಣ ನಾವು ಇಲ್ಲಿ ಎಷ್ಟು ದಿನ ಬದುಕಿರ್ತೀವಿ ಅನ್ನೋದು ಆ ಭಗವಂತನೇ ಇಚ್ಛೆ. ಪ್ರಕೃತಿ ನಿದ್ರಿಸಿದಾಗ ಮಾನವ ಕೂಡ ನಿದ್ರಿಸಬೇಕನ್ನೋದು ಪ್ರಕೃತಿಯ ನಿಯಮ. ಆದ್ರೆ ಈಗೇನಾಗ್ ಹೋಗಿದೆ ಅಂದ್ರೆ ಪ್ರಕೃತಿಯ ವಿರುದ್ಧವಾಗಿ ನಾವು ಹೋಗ್ತಾ ಇದೀವಿ. ಪ್ರಕೃತಿ ಎಚ್ಚರ ಇದ್ದಾಗ ಮಾನವ ಮಲಗ್ತಾ ಇದ್ದಾನೆ, ಮಾನವ ಮಲ್ಕೊಂಡಾಗ ಪ್ರಕೃತಿ ಎಚ್ಚರ ಆಗ್ತದೆ. ಏನು ಇದು ಪ್ರಶ್ನೆ ಅಂತ ಹೇಳಿದಾಗ, ತುಂಬಾ ಜನಕ್ಕೆ ನಾವು ದಿನನಿತ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡೋ ಜನಕ್ಕೆ ಅಂದ್ರೆ ಸುಖವಾದ ಒಂದು ನಿದ್ರೆ ಮಾಡ್ಬೇಕು, ಹಿತವಾದ ಒಂದು ಊಟ ಮಾಡ್ಬೇಕು ಅಂತ ಇರುತ್ತೆ. ಆದ್ರೆ ಈ ಸುಖವಾದ ನಿದ್ರೆ ಒಂದು ಸಮಸ್ಯೆ ಆದಾಗ ಅದನ್ನ ಹೇಗೆ ನಾವು ಎದುರಿಸಬಹುದು, ಇದು ಒಂದು ಪ್ರಶ್ನೆ. ಇದಕ್ಕೆ ನೀವು ತುಂಬಾ ಅದ್ಭುತವಾಗಿರ್ತಕ್ಕಂಥ ಉತ್ಪನ್ನ ಒಂದು ಕೊಟ್ಟಿದ್ದೀರಿ, ಬ್ರಾಹ್ಮಿ ನಿದ್ರಾ ಅಂತ ಹೇಳಿ. ಈ ಬ್ರಾಹ್ಮಿ ನಿದ್ರಾ ಈ ಸಮಸ್ಯೆಗಳನ್ನ ಸರಿದೂಗಿಸುತ್ತಾ? ಖಂಡಿತ ಸರಿದೂಗಿಸುತ್ತೆ. ಯಾಕೆಂತಂದ್ರೆ ಹಿಂದಿಂದ ಹೇಳಿರೋ ಒಂದು ಮಲಗಿದ ಕೂಡ್ಲೆ ನಿದ್ದೆ ಬರ್ಬೇಕು ಅಂತ. ಸೊ ಮಲಗಿದಾಗ ನಿದ್ದೆ ಬಂದ್ರೆ ಮಾತ್ರ ಆ ವ್ಯಕ್ತಿ ಪ್ರಶಾಂತವಾಗಿರ್ತಾನೆ. ನೆಕ್ಸ್ಟ್ ಡೇ ಲವಲವಿಕೆಯಿಂದ ಎಲ್ಲಾ ಕೆಲಸ ಮಾಡ್ಲಿಕ್ಕೆ ಎನರ್ಜಿ ಇರುತ್ತೆ. ಸೊ ಅದಕ್ಕೋಸ್ಕರ ನಿದ್ದೆ ಅನ್ನೋದು ತುಂಬಾನೇ ಮುಖ್ಯ. ಅಟ್ಲೀಸ್ಟ್ ದೊಡ್ಡವರಾದ ನಂತರ ಒಂದು 6 ಗಂಟೆಗಳ ಕಾಲ ನಿದ್ದೆ ಬೇಕು. ಬಟ್ ಇವಾಗ ಏನು, ಮೊಬೈಲ್ ಅಡಿಕ್ಟ್ ಆಗಿರ್ತಾರೆ, ಟಿವಿ ನೋಡ್ತಿರ್ತಾರೆ. ಸೊ ಅದೆಲ್ಲ ಏನಾಗುತ್ತೆ, ನೆಗೆಟಿವ್ ಎನರ್ಜಿ. ಸೊ ಅದರಿಂದ ನಿದ್ದೆ ತುಂಬಾ ಹಾಳಾಗ್ತಿದೆ. ನಿದ್ದೆ ಹಾಳಾದಾಗ ಬೇರೆ ಕಾಯಿಲೆಗಳಿಗೆ ಅವರು ಲೀಡ್ ಆಗುತ್ತೆ. ಅಂದ್ರೆ ಆಂಗ್ಸೈಟಿ, ಡಿಪ್ರೆಷನ್, ಬೇರೆ ಬೇರೆ BP, ಶುಗರ್ ಎಲ್ಲದೂ ಕಾರಣ ಒಂದು ನಮ್ಮ ನಿದ್ದೆ ಸರಿಯಾಗಿ ಬಾರದೆ ಇರೋದಕ್ಕೆ. ಸೊ ಇದು ಡೀಪ್ ಸ್ಲೀಪ್ ಅಂತ ಹೇಳ್ತಾರೆ. ಅಂದ್ರೆ ಆ ಸ್ಟೇಟಿಗೆ ರೀಚ್ ಆಗೋದು ಕಷ್ಟ ಆಗತ್ತೆ. ಸೊ ಅದಕ್ಕೋಸ್ಕರ ಈ ಬ್ರಾಹ್ಮಿ ನಿದ್ರಾ ಅಂದ್ರೆ ಆ ನಿದ್ದೆ ಬರ್ಲಿಕ್ಕೆ ಕೂಡ ಕೆಲವೊಂದು ಗಿಡಮೂಲಿಕೆಗಳ ಸಹಾಯ, ಅದ್ರಲ್ಲಿ ಬ್ರಾಹ್ಮಿ ಕೂಡ ಒಂದು. ಸೊ ಅದಕ್ಕೋಸ್ಕರ ಆ ಹೆಸರು ಕೂಡ ಇಟ್ಟಿರುವಂತದ್ದು. ಅದ್ರಲ್ಲಿ ಜಟಾಮಾಂಸಿ, ಬ್ರಾಹ್ಮಿ, ಈ ತರದ್ದು ಕಾಂಬಿನೇಷನ್ ತುಂಬಾ ಇದೆ. ತಗರ ಆಗಿರ್ಬೋದು, ಎಲ್ಲ ಹಾಕಿ ಕಾಂಬಿನೇಷನ್ ಮಾಡಿರುವಂತದ್ದು. ಇದರಲ್ಲಿ ಯಾವುದೇ ತರ ಅಡ್ವರ್ಸ್ ಎಫೆಕ್ಟ್ ಇರೋದಿಲ್ಲ. ಈಗಿನ ಜನತೆ ಏನ್ ಮಾಡ್ತಿದೆ, ನಿದ್ದೆ ಬೇಕು ಅಂದಾಗ ನಿದ್ದೆ ಮಾತ್ರೆಗಳಿಗೆ ಮೊರೆ ಹೋಗ್ತಾ ಇದ್ದಾರೆ. ಅದು ಬ್ರೈನ್ ಸೆಲ್ ಮೇಲೆ ಯಾವ ತರ ಪ್ರಾಬ್ಲಮ್ ಕೊಡುತ್ತೆ, ಸೊ ಎಷ್ಟು ಬ್ರೈನ್ ಸೆಲ್ ಸಾಯುತ್ತೆ, ಎಷ್ಟು ನಮ್ಮ ಮೆಮೊರಿ ಲಾಸ್ ಆಗುತ್ತೆ, ಇದ್ರ ಬಗ್ಗೆ ಚಿಂತೆ ಮಾಡೋದಿಲ್ಲ. ಅದು ಯಾವ ತರ ಅಡಿಕ್ಟ್ ಆಗುತ್ತೆ ಬಾಡಿಗೆ. ಇದರಲ್ಲಿ ಯಾವುದೇ ತರ ಅಡಿಕ್ಷನ್ ಇರೋದಿಲ್ಲ. ಯಾರು ಬೇಕಾದ್ರೂ ತಗೊಳ್ಬಹುದು, ಯಾವುದೇ ತರ ಸೈಡ್ ಎಫೆಕ್ಟ್ ಇರೋದಿಲ್ಲ. ಸೊ ಇದು 1 ಚಮಚ ನೀರಲ್ಲಿ ಹಾಕಿ ನಾವು ಬೆಳಗ್ಗೆ ಮತ್ತೆ ರಾತ್ರಿ ಕೂಡ ತಗೋಬಹುದು. ಇಲ್ಲ ರಾತ್ರಿ ಒಂದೇ ಹೊತ್ತು ಕೂಡ 1 ಚಮಚ ತಗೊಂಡ್ರೆ ಬ್ರಾಹ್ಮಿ ನಿದ್ರೆ ತಗೊಂಡ್ರೆ ಮಗುವಿನಂತೆ ನಿದ್ರಿಸಬಹುದು ಅಂತ ಹೇಳ್ತಿದ್ದೀರಿ. ಹೌದು. ಸೊ ತುಂಬಾ ಜನ ಮಕ್ಕಳು ಎಷ್ಟು ಚೆನ್ನಾಗಿ ನಿದ್ರೆ ಮಾಡ್ತಾರೆ, ಹೊಟ್ಟೆ ಉರಿಯುತ್ತಲ್ವಾ, ಮಕ್ಕಳು ನೋಡಿದ ತಕ್ಷಣ ಅಯ್ಯೋ ಈ ತರ ನಿದ್ರೆ ನನಗಿಲ್ವಲ್ಲ, ನಾನು ಮಗುವಾಗಿದ್ದಾಗ ಎಷ್ಟು ಚೆನ್ನಾಗಿ ನಿದ್ರೆ ಮಾಡ್ತಾ ಇದ್ದೆ, ಎಲ್ಲರೂ ಇದೆ ನನ್ನ ಹತ್ರ, ಸಂಪಾದನೆ ಇದೆ, ಒಳ್ಳೆ ಬಟ್ಟೆ ಹಾಕೊಳ್ತೀವಿ, ಒಳ್ಳೆ ಆಹಾರಗಳನ್ನ ಸೇವನೆ ಮಾಡ್ತೀವಿ, ಆದ್ರೆ ನಮ್ಮ ಇಡೀ ದೇಹದ ಅಂಗಾಂಗಗಳ ರಿಜುವನೇಟ್ ಮಾಡ್ಲಿಕ್ಕೆ, ಪುನರ್ಜೀವನಗೊಳಿಸೋದಕ್ಕೆ ಬೇಕಾದಂತದ್ದೇ ನಿದ್ರೆ. ಇವನು ಸ್ವಾಸ್ಥ್ಯವಾಗಿರ್ತಕ್ಕಂಥ ನಿದ್ರೆಯನ್ನ ಕೊಡ್ಬೇಕು ಅನ್ನೋದೇ ಸಾಕಷ್ಟು ಜನರ ಒಂದು ಬೇಡಿಕೆ ಕೂಡ ಆಗಿ ಹೋಗಿದೆ. ಹಾಗಾಗಿ ಬಸ್ಸಿನ ಮೇಲೆ ಕೂಡ ಕೆಲವೊಂದು ಸ್ಲೋಗನ್ಗಳು ಬಂದಿದೆ, ಮಗುವಿನಂತೆ ನಿದ್ರಿಸಿ ಅಂತ. ಯಾಕೆಂದ್ರೆ ಈಗಿನ ಒತ್ತಡ ತುಂಬಿದ ಜೀವನ ಅಂತ ಹೇಳ್ಬೋದು. ನಮ್ಮ ಮನಸ್ಸು ಸರಿಯಾಗಿರೋದಿಲ್ಲ. ನಮ್ಮ ಯಾವಾಗ ಮೈಂಡ್ ಅನ್ನ ಸ್ಟ್ರೆಂಥನ್ ಮಾಡ್ಕೊಳ್ಳಿಕ್ಕೂ ಬೇಕಾದಷ್ಟು ಟೆಕ್ನಿಕ್ ಹೇಳ್ಕೊಡ್ತಾ ಇದೀವಿ. ಎಲ್ಲದಕ್ಕೂ ಕಾರಣ ನಮ್ಮ ಮೈಂಡ್. ಸೊ ನೀವು ಅದು ಯಾವಾಗ ಕಾಮ್ ಇರಲ್ಲ, ನರ್ವಸ್ ಸಿಸ್ಟಮ್ ಕಾಮ್ ಡೌನ್ ಆಗಿ ಇರಲ್ಲ, ಆಗ ಇದೆಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಿಮ್ಗೆ ಕೆಲವೊಂದು ಗಿಡಮೂಲಿಕೆಗಳ ಸಾರಾಂಶ ಅಗತ್ಯ ಇರೋದ್ರಿಂದ ಅದನ್ನ ನೀವು ತಗೊಳ್ಬೇಕಾಗುತ್ತೆ. ಅಂದ್ರೆ ಮನಸ್ಸು ಪ್ರಶಾಂತವಾಗಿದ್ದರೆ ಹಾಗೆ ದೇಹ ತಂತಾನೆ ಪ್ರಸನ್ನವಾಗುತ್ತೆ ಅನ್ನೋದು ಇದು ಸ್ಲೋಗನ್ ಅಂತ ಹೇಳ್ಬೋದು. ಈಗ ಇವಾಗ ಬ್ರಾಹ್ಮಿ ನಿದ್ರಾ ಅನ್ನೋ ಉತ್ಪನ್ನಗಳಿರುತ್ತೆ. ಸೊ ಇದನ್ನ ಪ್ರತಿಯೊಬ್ರು ಇವಾಗ ಏನಾಗುತ್ತೆ, ತುಂಬಾ ಜನರು ಜೋಬಲ್ಲಿ ಒಂದು ಸೂಟ್ ಕೇಸ್ ಅಲ್ಲಿ ಕೂಡ ಒಂದೊಂದು ಡಬ್ಬಗಳು ಇಟ್ಕೊಂಡಿರ್ತಾರೆ. ಏನಂತ ಹೇಳಿದ್ರೆ ಇದು ಸ್ಲೀಪಿಂಗ್ ಪಿಲ್ಸ್ ಅಂತ ಹೇಳ್ತಾರೆ. ಮತ್ತೆ ಆ ಸ್ಲೀಪಿಂಗ್ ಪಿಲ್ಸ್ ಅನ್ನ ತುಂಬಾ ಜನ ದುರುಪಯೋಗ ಕೂಡ ಪಡಿಸ್ಕೊಳ್ತಾರೆ. ಅಂದ್ರೆ ಒಬ್ಬೊಬ್ಬರಿಗೆ 10 ತಗೊಳ್ಳೋದು, 8 ತಗೊಳ್ಳೋದು. ಆದ್ರೆ ಈ ಬ್ರಾಹ್ಮಿ ನಿದ್ರಾ ಆ ತರದ್ ಯಾವ್ದೇ ರೀತಿ ಒಂದು ಅಡ್ವರ್ಸ್ ಎಫೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅಣಿ ಮಾಡ್ಕೊಡೋದಿಲ್ಲ ತಾನೆ? ಖಂಡಿತ ಮಾಡ್ಕೊಳಲ್ಲ. ಮೆಮೊರಿ ತುಂಬಾ ಚೆನ್ನಾಗಾಗತ್ತೆ. ಸೊ ಯಾರು ಬೇಕಾದ್ರೂ ಯಾವಾಗ ಬೇಕಾದ್ರೂ ತಗೊಳ್ಬಹುದು. ಯಾವ್ದೇ ತರ ಅಡ್ವರ್ಸ್ ಎಫೆಕ್ಟ್ ಇರೋದಿಲ್ಲ. ಸೊ ಯಾಕಂದ್ರೆ ನಮ್ಮ ಒಂದು ಜ್ಞಾಪಕ ಶಕ್ತಿ ಚೆನ್ನಾಗಾಗ್ಲಿಕ್ಕೆ, ಮೈಂಡ್ ಚೆನ್ನಾಗಿರ್ಲಿಕ್ಕೆ, ಕಾಮ್ ಆಗಿರ್ಲಿಕ್ಕೆ ಅದಕ್ಕೂ ಕೂಡ ತಗೊಳ್ಬಹುದು. ನಿದ್ದೆ ಆಟೋಮೆಟಿಕ್ ಆಗಿ ಅದೆಲ್ಲ ಚೆನ್ನಾಗಾದ್ರೆ ಬಂದೇ ಬರುತ್ತಲ್ವಾ. ಸೊ ಹಾಗಾಗಿ ಇದು ಬಂದ ನಂತರ ಈಗ ಕಾಯಿಲೆ ಬರ್ಬೇಕು ಅಂತಾನೂ ಇರೋದಿಲ್ಲ. ಸೊ ನ್ಯಾಚುರಲ್ ಆಗಿ ಪ್ರಿವೆನ್ಷನ್ ಆಗಿ ಕೂಡ ಇದನ್ನ ತಗೊಳ್ಬಹುದು. ಅಂದ್ರೆ ಯಾವುದೇ ಒಂದು ಉತ್ಪನ್ನಗಳನ್ನ ನೀವೇನಿವಾಗ 12 ಪದಾರ್ಥಗಳನ್ನ ಲೋಕಾರ್ಪಣೆ ಮಾಡಿದಿರಿ, ಇದು ಬರೀ ಅನಾರೋಗ್ಯ ಸಮಸ್ಯೆ ಬಂದಿರೋರು ಮಾತ್ರ ತಗೊಳ್ಳೋದಲ್ಲ. ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತದ್ದು ಮುಂಚಿತವಾಗೂ ಕೂಡ ನೀವು ತಗೊಳ್ಬಹುದು. ನಿಮ್ಮ ದೇಹವನ್ನ, ಮನಸ್ಸನ್ನ ಪ್ರಶಾಂತವಾಗಿ ಪ್ರಸನ್ನವಾಗಿರಿಸಿಕೊಳ್ಳೋದು ಕೂಡ ಈ ಬ್ರಾಹ್ಮಿ ನಿದ್ರಾ ಅನ್ನೋ ಉತ್ಪನ್ನಗಳನ್ನ ನೀವು ಬಳಸಬಹುದು ಅಂತ ಹೇಳ್ತೀರಿ. ಆದ್ರೆ ತುಂಬಾ ಜನ ನೋಡಿ, ನಿದ್ರೆ ಬಂದಿಲ್ಲ ಅಂತಾನು ಕೂಡ ಅಡಿಕ್ಷನ್ ಒಳಗಾಗ್ತಾರೆ.
ಹೌದು. ನಿದ್ರೆ ಬರ್ಬೇಕು ಅಂದಾಗ ಕುಡಿತಕ್ಕೆ ಒಳಗಾಗ್ತಾರೆ, ನಿದ್ರೆ ಬಂದಿಲ್ಲ ಅಂತ ಹೇಳಿದ್ರೆ ಸಿಗರೇಟ್ ಸ್ಮೋಕಿಂಗ್ ಮಾಡ್ಕೊಳ್ಳಕ್ಕೆ ಒಳಗಾಗ್ತಾರೆ, ಮಾದಕ ವಸ್ತುಗಳನ್ನು ತಗೊಳಕ್ಕೆ ಎಡೆ ಮಾಡ್ತಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಿದ್ದೆ ಬರಲ್ಲ, ಆಗ ಇನ್ನೂ ತುಂಬಾ ಡಿಸ್ಟರ್ಬ್ ಆಗ್ತಾರೆ, ನೆಕ್ಸ್ಟ್ ಡೇ ಯಾವ ಲೆವೆಲ್ಗೆ ಇರೋದಿಲ್ಲ. ಆದ್ರೆ ಅವ್ರಿಗೊಂದು ಭ್ರಮೆ, ನಾವು ಡ್ರಿಂಕ್ಸ್ ಮಾಡಿದ್ರೆ ನಿದ್ದೆ ಮಾಡ್ತೀವಿ ಅಂತ. ಅದು ಖಂಡಿತ ತಪ್ಪು. ಅದನ್ನೆಲ್ಲ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಬೇಕು. ನಮ್ಮ ಮೈಂಡ್ ನ ಚೆನ್ನಾಗಿಟ್ಟಿರ್ಬೇಕು. ನಾವು ಇಲ್ಲಿ ಬಂದಿರೋ ಉದ್ದೇಶ ಏನು ಅದು ಅವ್ರಿಗೆ ಗೊತ್ತಾಗ್ಬೇಕು. ನಾವು ಇಲ್ಲಿ ಎಷ್ಟು ದಿನ ಬದುಕಿರ್ತೀವಿ ಅನ್ನೋದು ಆ ಭಗವಂತನ ಇಚ್ಛೆ. ಆದ್ರೆ ಆ ಟೈಮಲ್ಲಿ ಸಂತೋಷವಾಗಿರ್ಬೇಕು. ಆ ಹ್ಯಾಪಿನೆಸ್ ಬೇಕು ಅಂದಾಗ ಅದರ ಹುಡುಕಾಟವೇ ಎಲ್ಲ ಕಷ್ಟಗಳಿಗೆ ನಾವು ಹೋಗ್ತಾ ಇರುವಂತದ್ದು, ಸ್ಟ್ರೆಸ್ ಮಾಡ್ಕೊಳ್ಳೋದು. ಅದೇ ಇಲ್ಲ, ಹ್ಯಾಪಿನೆಸ್ ಇಲ್ಲ ಅಂದ್ಮೇಲೆ ಬದುಕಿ ಪ್ರಯೋಜನ ಇರೋದಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ದೇಹ ಮತ್ತು ಮನಸ್ಸನ್ನು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಒಂದು ತುಂಬಾ ಮುಖ್ಯವಾಗಿರೋದು ಅಂದ್ರೆ ಈ ಬ್ರಾಹ್ಮಿ ನಿದ್ರಾ ಅಂತ ಹೇಳ್ಬೋದು. ಸತ್ಯ, ನಿರಂತರ ಸಂತೋಷದ ಹುಡುಕಾಟವೇ ಬದುಕು. ಸೊ ಹಾಗಾಗಿ ಉತ್ತಮವಾಗಿರತಕ್ಕಂಥ ನಿದ್ರೆ ಬೇಕು, ಆರೋಗ್ಯದಾಯಕ ನಿದ್ರೆ ಬೇಕು ಅಂತ ಹೇಳಿದಾಗ ಬ್ರಾಹ್ಮಿ ನಿದ್ರಾ ಉತ್ಪನ್ನ ನಿಮಗೆ ಸಹಾಯಕ್ಕೆ ಬರುತ್ತೆ. ಅದ್ರ ಬಗ್ಗೆ ಮಾಹಿತಿಗಳು ಬೇಕು, ಜೊತೆಗೆ ವೈದ್ಯರೇನಾದ್ರೂ ಸೂಕ್ತವಾಗಿರ್ತಕ್ಕಂಥ ಸಲಹೆ ಸೂಚನೆಗಳು ಬೇಕು ಅಂದ್ರೂ ಕೂಡ ನಂಬರ್ಗಳಿಗೆ ಕರೆ ಮಾಡಿಬಿಟ್ಟು ಅದ್ರ ಬಗ್ಗೆ ಮಾಹಿತಿಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತೇನೆ. ಸುಖವಾದ ನಿದ್ರೆಗೆ ಬ್ರಾಹ್ಮಿ ನಿದ್ರಾ ತುಂಬಾ ಅದ್ಭುತವಾಗಿರ್ತಕ್ಕಂಥ ಉತ್ಪನ್ನ ಆಗುತ್ತೆ ಅಂತ ಹೇಳ್ತೇನೆ. ನಮಸ್ಕಾರ.